ರಾಜ್ಯ ಸರ್ಕಾರ ಜಿಬಿಎ ಚುನಾವಣೆಯನ್ನು ಪದೇ ಪದೇ ಮುಂದೂಡ್ತಾನೆ ಬರ್ತಾ ಇದೆ. ಈಗ ಸುಪ್ರೀಂ ಕೋರ್ಟು ಜೂನ್ 30 ಚುನಾವಣೆಯನ್ನು ಮಾಡಬೇಕು ಅಂತೇಳಿ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿತ್ತು. ಈ ಆದೇಶಕ್ಕೆ ಮತ್ತೆ ಮಧ್ಯಂತರ ಒಂದು ಚುನಾವಣೆ ಮುಂದೂಡಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೆಪ್ಟೆಂಬರ್ವರೆಗೂ ನಮಗೆ ಸಮಯ ಅವಕಾಶವನ್ನು ಕೊಡಿ ಅಂತೇಳಿ ರಾಜ್ಯ ಸರ್ಕಾರ ಮತ್ತು ಚುನಾವಣಾ ಆಯೋಗ ಇಬ್ಬರೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಕಾರ್ಪೊರೇಟರ್ ಆದಂಥ ಎನ್.ಆರ್. ರಮೇಶ್ ಅವರಿದ್ರೆ ಅವರನ್ನು ಮಾತಾಡ್ಸೋಣ. ಸರಿ, ಚುನಾವಣೆ ಪದೇ ಪದೇ ಮುಂದೂಡ್ತಾನೆ ಇದ್ದಾರೆ. ಎಲ್ಲೋ ಒಂದು ಕಡೆ BBMP ಚುನಾವಣೆನೂ ಮಾಡ್ಬೋದಾಗಿತ್ತು ಈ ಹಿಂದೆ BJP ಸರ್ಕಾರ ಇದ್ದಾಗ. ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಕೂಡ ಚುನಾವಣೆ ಮಾಡದೇ ಇರ್ತಕ್ಕಂಥದ್ದು. ನೀವು ಹೇಳಿದಾಗೆ ಸೆಪ್ಟೆಂಬರ್ 30 ತನಕ ನಮಗೆ ಕಾಲಾವಕಾಶ ಕೊಡಿ ಅಂತೇಳಿ ರಾಜ್ಯ ಸರ್ಕಾರ ಮಧ್ಯಂತರ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನ ಸಲ್ಲಿಸಿರೋದು ನಿಜ. ಅದ್ರ ಜೊತೆಗೆ ಆಘಾತಕಾರಿ ವಿಷಯ ಅಂತಂದರೆ ನಾವೆಲ್ಲದಕ್ಕೂ ತಯಾರಾಗಿದ್ದೀವಿ, ಜೂನ್ 30 ಚುನಾವಣೆ ನಡೆಸಿಯೇ ಸಿದ್ಧ ಅಂತ ಹೇಳಿ ವಾದ ಮಾಡ್ತಾ ಇದ್ದಂಥ ರಾಜ್ಯ ಚುನಾವಣಾ ಆಯೋಗದ ಮುಖ್ಯಸ್ಥರಾಗಿರ್ತಕ್ಕಂಥ ಸಂಗ್ರೇಶ್ ಅವರು ಕೂಡ ನಮಗೆ ಬೇರೆ ಬೇರೆ ಕಾರಣಗಳಿಂದ ನಮಗೆ 3-4 ತಿಂಗಳ ಕಾಲಾವಕಾಶ ಬೇಕಾಗಿದೆ ಅನ್ನೋ ಒಂದು ಅಫಿಡವಿಟ್ ಅನ್ನು ಕೂಡ ಪ್ರಮಾಣ ಪತ್ರವನ್ನು ಸುಪ್ರೀಂ ಕೋರ್ಟ್ಗಳು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ನೋಡಿದಾಗ ಈ ವರ್ಷ ಸೆಪ್ಟೆಂಬರ್ ಅಲ್ಲ, 2027 ಸೆಪ್ಟೆಂಬರು ಕೂಡ ಚುನಾವಣೆ ನಡೆಸಲಿಕ್ಕೆ ಈ ಸರ್ಕಾರ ಸಿದ್ಧವಿಲ್ಲ ಅನ್ನೋದು ನಮ್ಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸಂವಿಧಾನದ 74ನೇ ತಿದ್ದುಪಡಿ ಅನ್ವಯ ಯಾವುದೇ ಸ್ಥಳೀಯ ಸಂಸ್ಥೆಯಲ್ಲಿ ಜನಪ್ರತಿನಿಧಿಗಳು ಇಲ್ಲದೆ 180 ದಿನಗಳಿಗೂ ಹೆಚ್ಚು ಕಾಲ, ಅಂದರೆ 6 ತಿಂಗಳಿಗೂ ಹೆಚ್ಚು ಕಾಲ ಇರೋದು ಸಾಧ್ಯ ಇಲ್ಲ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಇರುವಂಥ ಕಾನೂನು ನಿಯಮಗಳಿದ್ರೂ ಕೂಡ ಅದಕ್ಕೆ ವಿರೋಧವಾಗಿ ರಾಜ್ಯ ಸರ್ಕಾರ, ಈ ಹಿಂದೆ ನಮ್ಮದೇ ಪಕ್ಷದ ಸರ್ಕಾರ ಇತ್ತು ಆಗ ಮತ್ತು ಈಗ ಕಾರ್ಪೊರೇಷನ್, ಹಿಂದಿನ BBMP ಇರ್ಬೋದು ಅಥವಾ GBA 5 ಕಾರ್ಪೊರೇಷನ್ಗಳಿಗೆ ಚುನಾವಣೆ ನಡೆಸದೆ ಕೇವಲ ಅದನ್ನು ಮುಂದಕ್ಕೆ ಹಾಕೋಕ್ಕೆ ಬೇರೆ ಬೇರೆ ಸಬೂಬುಗಳನ್ನು ಹೇಳಿ ಮಾಡ್ತಾ ಇರ್ತಕ್ಕಂಥದ್ದು ಒಂದು. ಆದರೆ ವಾಸ್ತವ ಸ್ಥಿತಿ ಏನಿದೆ ಅಂತಂದರೆ ಇಲ್ಲಿ ಹಲವಾರು ವಿಷಯಗಳು ಈಗಾಗಲೇ ಸುಮಾರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ 8 PILಗಳು ಸಲ್ಲಿಕೆ ಆಗಿದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ 3 ಚುನಾವಣಾ ತಕರಾರು ಅರ್ಜಿಗಳು ಸಲ್ಲಿಕೆ ಆಗಿರ್ತಕ್ಕಂಥದ್ದು. ಕಾರಣ ಏನೇನು ವಿಷಯ ಇಟ್ಕೊಂಡು ಅಂತಂದರೆ ಅವೈಜ್ಞಾನಿಕವಾಗಿ ವಾರ್ಡ್ಗಳ ಮರು ವಿಂಗಡಣೆ ಮಾಡಿರ್ತಕ್ಕಂಥದ್ದು, ಅವೈಜ್ಞಾನಿಕವಾಗಿ ಮತದಾರರ ಪ್ರಮಾಣವನ್ನು ಒಂದಕ್ಕೊಂದು ಅಜಗಜಾಂತರ ವ್ಯತ್ಯಾಸ ಇರೋ ರೀತಿಯಲ್ಲಿ ನಿಗದಿ ಮಾಡಿರ್ತಕ್ಕಂಥದ್ದು, ಮಹಿಳಾ ಮೀಸಲಾತಿಯಲ್ಲಿ ಆಗಿರ್ತಕ್ಕಂಥ ದೊಡ್ಡ ತಾರತಮ್ಯ, ಹಾಗೆ ಹಿಂದುಳಿದ ವರ್ಗ ಎ ಪ್ರವರ್ಗದ ಮೀಸಲಾತಿಯಲ್ಲಿ ಆಗಿರ್ತಕ್ಕಂಥ ದೊಡ್ಡ ಮಟ್ಟದ ಪ್ರಮಾದ ತಾರತಮ್ಯ. ಇದು 4 ಕಾರಣಗಳು. ಅದರಲ್ಲಿ ಮೊದಲನೇದಾಗಿ ವಾರ್ಡ್ಗಳು ಆಕಾರವಾಗಿಲ್ಲದೆ ವಿಕಾರವಾಗಿರ್ತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಜಪಾನ್ ದೇಶದ ಮಾದರಿಯಲ್ಲಿ ಒಂದಕ್ಕೊಂದು ಸಂಬಂಧ ಇಲ್ಲದಿರೋ ರೀತಿಯಲ್ಲಿ ವಾರ್ಡ್ಗಳ ಗಡಿ ಪ್ರದೇಶಗಳನ್ನು ಗುರುತಿಸಬೇಕಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಆರ್ಟಿರಿಯಲ್ ಅಥವಾ ಸಬ್ ಆರ್ಟಿರಿಯಲ್ ರಸ್ತೆಗಳು, ಅಂದರೆ ಬಸ್ಗಳು ಸಂಚಾರ ಮಾಡೋ ಮುಖ್ಯ ರಸ್ತೆ ಅಥವಾ ಬಸ್ಗಳು ಸಂಚಾರ ಮಾಡದೇ ಇರತಕ್ಕಂಥ ಮುಖ್ಯ ರಸ್ತೆಗಳನ್ನಷ್ಟೇ ವಾರ್ಡ್ಗಳ ಗಡಿ ಪ್ರದೇಶಗಳನ್ನಾಗಿ ಗುರುತಿಸಬೇಕು. ಆದರೆ ಇಲ್ಲೇನಾಗಿದೆ, ಅಡ್ಡ ರಸ್ತೆಗಳನ್ನೆಲ್ಲ ಗಡಿ ಪ್ರದೇಶಗಳಾಗಿ ತಮ್ಗೆ ಹೇಗೆ ಬೇಕೋ ಹಾಗೆ ತಗೊಂಡೋಗಿರ್ತಕ್ಕಂಥದ್ದು ಒಂದು. ಎರಡನೇದು, ಮತದಾರರ ಪ್ರಮಾಣದಲ್ಲಿ ಯಾವುದೇ ಮಾನದಂಡವನ್ನು ಇವರು ಪಾಲಿಸದೇ ಇರ್ತಕ್ಕಂಥದ್ದು. ಇವರು 25,000 ಮತದಾರರಿಗೆ ಒಂದು ವಾರ್ಡ್ ಅಂತ ಹೇಳಿದ್ರು. 25,000 ಅಂದರೆ 10% ಹೆಚ್ಚಿರ್ಬೋದು, 10% ಕಡಿಮೆ ಇರ್ಬೋದು, ಆಚೀಚೆ ಇರ್ಬೋದು. ಅಂದರೆ ಕನಿಷ್ಠ 22,500ದಿಂದ 27,500 ಮತದಾರರು ಇರಬೇಕು ಪ್ರತಿಯೊಂದು ವಾರ್ಡ್ಗೆ ಅಂತ ಇದ್ರೂ ಕೂಡ ಒಂದು ವಾರ್ಡ್ನಲ್ಲಿ, ಮಹದೇವಪುರ ಒಂದು ವಾರ್ಡ್ನಲ್ಲಿ 9,600 ಮತದಾರರಿಗೆ ಒಂದು ವಾರ್ಡ್ ಇದೆ. ಅಂದರೆ 2 ದೊಡ್ಡದಾದಂಥ ಅಪಾರ್ಟ್ಮೆಂಟ್, ಅದರಲ್ಲಿ ಪ್ರೆಸ್ಟೀಜ್ ಶಾಂತಿ ನಿಕೇತನ ಅಂತೇಳಿ ಸುಮಾರು 4,600 ಮತದಾರರು ಇರ್ತಕ್ಕಂಥದ್ದು. ಇನ್ನೊಂದು ಪುರವಂಕರ ಸಂಸ್ಥೆ ಒಂದು ಅಪಾರ್ಟ್ಮೆಂಟ್ನಲ್ಲಿ 2,300 ಸಂಖ್ಯೆಯ ಇದಿರೋದು. ಅದು ಸುಮಾರು 8,000ಕ್ಕೂ ಹೆಚ್ಚು ಮತದಾರ 2 ಅಪಾರ್ಟ್ಮೆಂಟಲ್ಲಿರುವಂಥದ್ದು. ಕೇವಲ ಇನ್ನು 1,600 ಜನ ಇರತಕ್ಕಂಥ ಒಂದು ಸಣ್ಣ ಬಡಾವಣೆಯನ್ನು ಸೇರಿಸಿ ಅಲ್ಲಿ ಒಂದು ವಾರ್ಡನ್ನು ಮಾಡಿರ್ತಕ್ಕಂಥದ್ದು. ಅದೇ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ, ಅಂದರೆ ಇಂದಿನ RR ನಗರ ವಲಯದ ವ್ಯಾಪ್ತಿಯಲ್ಲಿ ಒಂದು 45,000 ಮತದಾರರ ಒಂದು ವಾರ್ಡು, ಹಾಗೆ 54,000 ಮತದಾರರು ಇರ್ತಕ್ಕಂಥ ಒಂದು ವಾರ್ಡ್. ಈ ರೀತಿ ಒಂದಕ್ಕೊಂದು ಎಲ್ಲಿ 54,000 ವಾರ್ಡ್ ಮತದಾರ ಇರ್ತಕ್ಕಂಥ ವಾರ್ಡು, ಎಲ್ಲಿ 9,600 ಮತದಾರ ಇರ್ತಕ್ಕಂಥ ವಾರ್ಡ್. ಈ ರೀತಿ ಮತದಾರರ ಪ್ರಮಾಣದಲ್ಲಿ ಅಜಗಜಾಂತರ ವ್ಯತ್ಯಾಸ ಇರ್ತಕ್ಕಂಥ ಒಂದು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು. ಮೂರನೇದಾಗಿ, ಮಹಿಳಾ ಮೀಸಲಾತಿ 369 ವಾರ್ಡ್ಗಳಲ್ಲಿ 50% ಅಂದರೆ 185 ವಾರ್ಡ್ಗಳನ್ನು ಮಹಿಳಾ ಮೀಸಲಾತಿಗಾಗಿ ನಿಗದಿಪಡಿಸಬೇಕಾಗಿತ್ತು. ಇಲ್ಲಿ 185 ಬದಲಾಗಿ ಕೇವಲ 176 ವಾರ್ಡ್ಗಳು ಮಾತ್ರ ಮಹಿಳಾ ಮೀಸಲಾತಿಗೆ ನಿಗದಿ ಆಗಿರ್ತಕ್ಕಂಥದ್ದು. ಅದರ ಮೂಲಕ 9 ವಾರ್ಡ್ಗಳಲ್ಲಿ ಮಹಿಳೆಯರಿಗೆ ಸ್ಪರ್ಧೆ ಮಾಡುವಂಥ ಅವಕಾಶನ ಕೈ ತಪ್ಪಿಸಿರುವಂಥ ಕೆಲಸ, ಒಂದು ತಾರತಮ್ಯವಾಗಿ ಒಂದು ನಿಯಮ ಬಾಹಿರದ ಕೆಲಸವನ್ನು ಸರ್ಕಾರ ಮಾಡಿರ್ತಕ್ಕಂಥದ್ದು. ಮತ್ತೊಂದು, ಹಿಂದುಳಿದ ವರ್ಗ
ಎ ಪ್ರವರ್ಗಕ್ಕೆ 33.70% ಪ್ರಮಾಣದ ವಾರ್ಡ್ಗಳನ್ನ ಮೀಸಲಾಗಿಡಬೇಕಾಗಿರುವಂಥದ್ದು. ಅದರಲ್ಲಿ 11 ವಾರ್ಡ್ಗಳ ಕಡಿಮೆ ಮೀಸಲಾಗಿಡೋದ್ರ ಮೂಲಕ ಹಿಂದುಳಿದ ವರ್ಗಕ್ಕೆ ದೊಡ್ಡ ಪ್ರಮಾಣದ ಅನ್ಯಾಯವನ್ನೇ ಸರ್ಕಾರ ಮಾಡಿರ್ತಕ್ಕಂಥದ್ದು. ಈ ರೀತಿ ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡು ಚುನಾವಣಾ ತಕರಾರು ಅರ್ಜಿಗಳು ಮತ್ತೆ ಇದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು ದಾಖಲಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೇನೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯಂತ ಪ್ರಬಲ ಸ್ಥಾನದಲ್ಲಿರ್ತಕ್ಕಂಥವ್ರೇನೆ ಬೆಂಗಳೂರು ಮಹಾನಗರ ಸೇರಿದಂಥವ್ರೇನೆ ಈ ಚುನಾವಣೆಯನ್ನು ಶತಾಯಗತಾಯ ಮುಂದಕ್ಕೆ ಹಾಕಬೇಕು ಅಂತ ಹೇಳಿ ಅವರು ವಕೀಲರ ಮೂಲಕ ತಮ್ಮ ಅನುಯಾಯಿಗಳ ಹೆಸರಿನಲ್ಲಿ ತಕರಾರು ಅರ್ಜಿಗಳನ್ನ ಸರ್ವೋಚ್ಚ ನ್ಯಾಯಾಲಯದ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೇನೆ ರಸ್ತೆಗಳ ಮೂಲಭೂತ ಸೌಕರ್ಯಗಳ ಇಲಾಖೆ ಮತ್ತೆ ನಗರ ಯೋಜನೆ ಇಲಾಖೆಯಲ್ಲಿ ಕೂತಿರ್ತಕ್ಕಂಥ ಪರಮ ಭ್ರಷ್ಟ 3 ಮಂದಿ ಅಧಿಕಾರಿಗಳು ತಮ್ಮ ಪಾಲಿನ ಉದಾಹರಣೆಗೆ ಈಗ 700ಕ್ಕೂ ಹೆಚ್ಚು ದೊಡ್ಡ ಬೃಹತ್ ವಾಣಿಜ್ಯ ಮತ್ತು ವಸತಿ ಸಂಕೀರ್ಣ ಕಟ್ಟಡಗಳಿಗೆ ಸಂಬಂಧಪಟ್ಟ ನಕ್ಷೆ ಮಂಜೂರಾತಿ ಕಡತಗಳು ಈಗಿನ್ನೂ ಚಾಲ್ತಿಯಲ್ಲಿರ್ತಕ್ಕಂಥದ್ದು. ಅದಕ್ಕೆ ನಕ್ಷೆ ಮಂಜೂರಾತಿ ಮಾಡೋ ಸಂದರ್ಭದಲ್ಲಿ ತಮಗೆ ಬರಬೇಕಾಗಿರ್ತಕ್ಕಂಥ ಹಣ ಬರೋ ತನಕ ಅವರು ಚುನಾವಣೆ ನಡೆಸಲಿಕ್ಕೆ ಹಿಂದೇಟಾಗ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಒಂದು 45,000 ಕೋಟಿ ಮೊತ್ತದ ಟನಲ್ ರಸ್ತೆ ಯೋಜನೆ ಏನಿದೆ ಅದರ ಟೆಂಡರ್ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಹಾಗೆ 11 ಎಲಿವೇಟೆಡ್ ಕಾರಿಡಾರ್ ರಸ್ತೆಗಳ ಸುಮಾರು 16,500 ಕೋಟಿ ಮೊತ್ತದ ಒಂದು ಟೆಂಡರ್ ಪ್ರಕ್ರಿಯೆ ಇನ್ನೂ ಚಾಲನೆಯಲ್ಲಿದೆ. ಇದೆಲ್ಲ ಟೆಂಡರ್ ಪ್ರಕ್ರಿಯೆ ಮುಗಿದು ಅಂತಿಮವಾಗಿ L1, L2, L3 ಬಿಡ್ದಾರರ ನಿಗದಿಯಾಗಿ ಅವರಿಗೆ ಕಾರ್ಯಾದೇಶ ಪತ್ರ ಕೊಡೋವರೆಗೂ ಅವರಿಗೆ ಪಾಲಿನ ಕಮಿಷನ್ ಹಣ ಬರದೇ ಇರೋದ್ರಿಂದ ತಮ್ಮ ಪಾಲಿನ ಹಣ ಬಂದ ನಂತರ ಚುನಾವಣೆ ನಡೆದ ಸೂಕ್ತ ಅನ್ನೋ ಒಂದು ಸ್ಥಿತಿಗೆ ಅಧಿಕಾರಿಗಳು ಬಂದು ಆ 3 ಜನ ಅಧಿಕಾರಿಗಳು ದೇಶದ ಪ್ರಖ್ಯಾತ ವಕೀಲರಿಗೆ ಒಂದು ಹಿಯರಿಂಗ್ಗೆ 75 ಲಕ್ಷ ರೂಪಾಯಿಯಷ್ಟು ಮೊತ್ತದ ಶುಲ್ಕವನ್ನು ನಿಗದಿ ಮಾಡಿಸ್ಕೊಂಡು ಅವರು ಕೂಡ ಒಂದು ತಮ್ಮ ಫಾಲೋವರ್ಸ್ ಹೆಸರಿನಲ್ಲಿ ಆ ಚುನಾವಣಾ ತಕರಾರು ಅರ್ಜಿ ಹಾಕಿರ್ತಕ್ಕಂಥದ್ದು. ಈ ರೀತಿ ಬೇರೆ ಶಕ್ತಿಗಳು ಬೇರೆ ಪ್ರಜಾಪ್ರಭುತ್ವ ವಿರೋಧಿ ಶಕ್ತಿಗಳು ಈ ಸ್ಥಳೀಯ ಸಂಸ್ಥೆ ಅಂದ್ರೆ ಪಾಲಿಕೆ 5 ಪಾಲಿಕೆಗಳ ಚುನಾವಣೆಯನ್ನ ಮುಂದೂಡುವಂತ ಪ್ರಯತ್ನಗಳನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಅದರಲ್ಲಿ ಯಶಸ್ವಿ ಆಗ್ಬೋದು. ಆದರೆ ಅಂತಿಮವಾಗಿ ಬೆಂಗಳೂರಿನ ನಾಗರಿಕರಿಗೆ ದೊಡ್ಡ ಮಟ್ಟದ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಹಾಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ರೂಪಿಸಿದಂಥ ಆ ಸಂವಿಧಾನದ 74ನೇ ತಿದ್ದುಪಡಿಗೆ ದೊಡ್ಡ ಮಟ್ಟದ ಅನ್ಯಾಯವನ್ನ ನಿಯಮ ಬಾಹಿರ ಕಾರ್ಯವನ್ನ ಇವರು ಮಾಡೋದ್ರ ಮೂಲಕ ಸಂವಿಧಾನ ದ್ರೋಹದ ಕೆಲಸವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಆದರೂ ಕೂಡ ಅವ್ರಿಗೆ ಇನ್ನೊಂದು ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥ ಆತಂಕ ಏನು ಅಂತಂದ್ರೆ ಈಗ ಚುನಾವಣೆ ನಡೆದ್ರೆ ಅವರಿಗೆ ಕೇವಲ ಒಂದು ಪಾಲಿಕೆ ಮಾತ್ರ, ಕೇಂದ್ರ ನಗರ ಪಾಲಿಕೆ ಮಾತ್ರ ಕಾಂಗ್ರೆಸ್ ಪಾಲ್ಗಾಗ್ತದೆ. ಇನ್ನು 4 ಪಾಲಿಕೆಗಳು BJP ಪಾರುಪತ್ಯ ಬರುವಂತ ಪಾಲಿಕೆಗಳಾಗೋದ್ರಿಂದ ಯಾತಕ್ಕೆ ಅಂದ್ರೆ ಬೆಂಗಳೂರು ಮಹಾನಗರದ ನಾಗರಿಕರು ರಾಜ್ಯ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ಈ ಒಂದು 3 ವರ್ಷಗಳಲ್ಲಿ ಬೆಂಗಳೂರು ನಾಗರಿಕರಿಗೆ ಹೇರಿರ್ತಕ್ಕಂಥ ಏನು ಹೊರೆ ಏನಿದೆ ಅದು ನೀರಿನ ಬಿಲ್ಲು, ಕುಡಿಯೋ ನೀರಿನ ಬಿಲ್ಲು 2 ಬಾರಿ ಏರಿಕೆ ಮಾಡೋದು, ವಿದ್ಯುತ್ ಶಕ್ತಿಯ ಬಿಲ್ಲನ್ನು ಏರಿಕೆ ಮಾಡಿರ್ತಕ್ಕಂಥದ್ದು, ಹಾಗೆ ಇದು ಗಾರ್ಬೇಜ್ ಸೆಸ್ ಅನ್ನ 1ಕ್ಕೆ 8ರಿಂದ 13 ಪಟ್ಟು ಜಾಸ್ತಿ ಮಾಡಿರ್ತಕ್ಕಂಥದ್ದು ಬೆಂಗಳೂರು ಮಹಾನಗರದಲ್ಲಿ. ಹಾಗೆ ಆಸ್ತಿಯ ಸೂಚ್ಯಂಕ ದರವನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು, ಮದ್ಯದ ದರವನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು, ಬಸ್ಸು ಪ್ರಯಾಣದ ದರವನ್ನು, ಮೆಟ್ರೋ ಪ್ರಯಾಣ ದರವನ್ನು ಏರಿಕೆ ಮಾಡಿರ್ತಕ್ಕಂಥದ್ದು, ಈ ರೀತಿ ಹಾಲಿನ ದರವನ್ನು ಏರಿಕೆ ಮಾಡಿರ್ತಕ್ಕಂಥದ್ದು. ಎಲ್ಲ ರೀತಿಯಲ್ಲಿ ಬೆಂಗಳೂರಿನ ನಾಗರಿಕರು ಹೈರಾಣ ಹೋಗಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಬುದ್ಧಿ ಕಲಿಸಕ್ಕೆ ಸಮಯ ಕಾಯ್ತಾ ಇದ್ದಾರೆ. ಹಾಗಾಗಿ ಬೆಂಗಳೂರು ಮಹಾನಗರದ ತೀರ್ಪು ಜನರ ತೀರ್ಪು ತಮ್ಮ ವಿರುದ್ಧ ಬರ್ತದೆ ಅನ್ನೋದು ಅವರ ಇಂಟೆಲಿಜೆನ್ಸ್ ಗುಪ್ತಚರ ಇಲಾಖೆಯ ವರದಿಯನ್ನು ಆಧರಿಸಿ ಈ ಚುನಾವಣೆಯನ್ನು ಶತಾಯಗತಾಯ ತಪ್ಪಿಸ್ಕೋಬೇಕು. ಆ ಮೂಲಕ ಮುಖ್ಯಮಂತ್ರಿ ಸ್ಥಾನವನ್ನ ಉಳಿಸ್ಕೋಬೇಕು. ಒಂದು ವೇಳೆ 3 ಕಾರ್ಪೊರೇಷನ್ ಗೆಲ್ಲಕ್ಕಾಗದೇ ಇದ್ರೆ ಅದು ಒಂದು ಸಿದ್ದರಾಮಯ್ಯ ಸ್ಥಾನಕ್ಕೂ ಕಂಟಕ ಆಗ್ಬೋದು, ಅಥವಾ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಂಡಿಟ್ಟಿರ್ತಕ್ಕಂಥ DK ಶಿವಕುಮಾರ್ ಅವ್ರಿಗೂ ಕಂಟಕ ಆಗ್ಬೋದು. ಆ ನಿಟ್ಟಿನಲ್ಲಿ ಇಬ್ಬರು ಕೂಡ ತಮ್ಮದೇ ಆದಂಥ ಪ್ರಯತ್ನದಲ್ಲಿ ಈ ಚುನಾವಣೆಗಳನ್ನು ಮುಂದೂಡುವಂಥ ಎಲ್ಲ ಪ್ರಯತ್ನಗಳನ್ನು ಅವ್ರು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.